ಕನಸುಗಳನ್ನ ನನಸು ಮಾಡೋ ಮೋಡಿಗಾರ ಬರ್ತಿದಾನೆ ರಂಗ ಪಿರಂಗ ಲೆಹಂಗಾ. ಇವರಿಬ್ರು ಎಲ್ಲೋದ್ರು? ನೀವಿಬ್ರು ಈ ಪರ್ದೆ ಹಿಂದೆಯಿಂದ ಎಂಟ್ರಿ ತಗೋಬೇಕಾಗಿತ್ತು. ಸೈಕಲ್ ಪೆನ್ಸಿಲ್ ತರಬೇಕಿತ್ತ. ಅರೆ ಇದು ಬರೀ ಸೈಕಲ್ ಹ್ಯಾಂಡಲು, ಇದ್ರ ಚಕ್ರ ಎಲ್ಲಿದೆ? ಚಕ್ರ ನಾವೇ ಇದೀವಲ್ಲ. ಅರೆ ಇವರಿಬ್ರು ಏನೇನೆಲ್ಲ ಮಾಡ್ತಿದಾರಪ್ಪ. ಅರೆ ಸೇಟ್ ಬೇಜಾರಾಗ್ತಾನೆ. ನಾವ್ ಮಾಡೋ ಆಟ ನೋಡಿ ನಮಗ್ ಕಾಸು ಹೆಂಗಪ್ಪ ಕೊಡ್ತಾನೆ. ಅವ್ರ ನಾನು ಖುಷಿಯಾಗಿದ್ರು ಕಾಸು ಕೊಡ್ತಾ ಇರಲಿಲ್ಲ. ಕಾಸೇನ್ ಮರದಲ್ಲಿ ಬಿಡುತ್ತಾ? ನೀವ್ ಕೊಟ್ಟಿಲ್ಲ ಅಂದ್ರೆ ನಾವೇ ಕೊಡ್ತೀವಿ. ಕೊಡೋ. ತಗೊಳ್ಳಿ ಸೇಠ್ಜಿ, ನಿಮಗೋಸ್ಕರನೇ ಇರೋದು. ಇದೇನು? ಹಾವು ಹಾವು ಹಾವು! ಓಯ್ ಪಲ್ಲಾಜಿ, ಅದು ಹಾವಲ್ಲ, ಅದು ರಬ್ಬರ್ದು ಪೈಪು. ಅಯ್ಯೋ ನಿನ್ನ, ಏನೋ ನೀನು ನನ್ನ ಮೇಕಪ್ನೆಲ್ಲ ಹಾಳೆ ಮಾಡಿದ್ಯಲ್ಲ. ಓಯ್ ನಿನ್ಗೇನಾಗಿಲ್ಲ ಅಲ್ಲ? ನಮ್ಮ ಕಲೆ ಮುಂದೆ ಯಾರು ನಿಲ್ಲಕ್ಕೆ ಆಗಲ್ಲ. ಮತ್ತೆ ನಮ್ ಕೈ ಚೊಳ್ಕನೋ ಏನು ಯಾರಿಗೋ ಕಡಿಮೆ ಇಲ್ಲ. ನಮ್ ಸೊಸೈಟಿನಾಗ ಬಹಳ ಕಳ್ತನ ಆಗ್ಬಿಟ್ಟೈತಿ. ಜಲ್ದಿ ಬಾನಿ. ಸರಿ ಬಂದೂಕಿಜಿ. ಬಂದೂಕಿಜಿ, ಇಲ್ಲಿ ವಾಚ್ಮ್ಯಾನ್ ಮತ್ತೆ CCTV ಕೂಡ ಇದೆ. ಅಂಕಲ್, ನೀವ್ ಯಾರನ್ನಾರು ನೋಡಿದ್ರ? ಇಲ್ಲ ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಾವ್ ಇಲ್ಲೇ ಇದ್ವಿ, ಯಾರು ಬಂದಿಲ್ಲ. ಮತ್ತೆ CCTV ಕ್ಯಾಮ್ರಾದಲ್ಲೂ ಏನು ಕಾಣಿಸ್ತಿಲ್ಲ. ಅಯ್ಯ ನಿನ್ನ ಮಾರಿಗೆ. ಅಲ್ಲ, ಕಳ್ಳ ಗೇಟ್ ನಿಂದ ಹೋಗ್ಲಿಲ್ಲ ಅಂದ್ರ ಮೇಲಿಂದ ಹಾರ್ಕೊಂಡು ಹೋದ್ನೇನೆ. ನೀವು ಬ್ರೌನ್ ಕಲರ್ ಪೇಂಟ್ ಹೊಡ್ಸಿದ್ರಾ? ಸರ್, ನೆನ್ನೆನೆ ಕಲರ್ ಹೊಡ್ಸ್ದೆ. ನೆನ್ನೆ ರಾತ್ರಿನೇ ಕಳ್ತನ ಆಗ್ಬಿಟ್ಟಿದೆ ನೋಡಿ ಸರ್. ಬಂದೂಕ್ನಿಜಿ, ನಿಮ್ಗೆ ಹ್ಯಾಂಡ್ ಪ್ರಿಂಟ್ ಕೂಡ ಸಿಗುತ್ತೆ, ಆದ್ರೆ ಫಿಂಗರ್ ಪ್ರಿಂಟ್ ಮಾತ್ರ ಸಿಗಲ್ಲ. ಯಾಕಂದ್ರೆ ಕಳ್ಳ ಗ್ಲೌಸ್ ಹಾಕೊಂಡಿದ್ದ, ಮತ್ತೆ ಆ ಗ್ಲೌಸ್ ನ ದಾರಗಳು ಇಲ್ಲಿದೆ. ಅಲ್ಲ, ನನಗ್ ಏನ್ ತಿಳಿಬಾರ್ದು ಅಂತಂದ್ರ ಈ ಕಳ್ಳ ಒಳಗ್ ಬಂದಿತ್ತರ ಹ್ಯಾಂಗಂತ. ಎಸ್ ಬಂದೂಕ್ನಿಜಿ, ಕಳ್ಳ ಒಂದು ದಾರದ ಸಹಾಯದಿಂದ ಆ ಫ್ಲೋರ್ಗೆ ಹೋಗಿದ್ದಾನೆ. ಆತ ಇದನ್ನು ಒಪ್ಕೊಂಡಂತ ಅವ
ಹಗ್ಗ ಹಿಡ್ದ ಮ್ಯಾಲ್ ಬಂದಾನ ಅಂತ. ಆದ್ರ ಕಿಟಕಿಗ್ ಹತ್ತಿದ್ದ ಜಾಲ್ರಿನ ಹೆಂಗ್ ದಾಟಿರ್ಬೇಕವ? ಓಯ್ ಪತೀಜೆ, ಪಕ್ಕದ ಸೊಸೈಟಿಲಿ ರಂಗ ಪಿರಂಗ ಲೆಂಗ ಶೋ ನಡೀತಿದೆ. ನನಗಲ್ಲಿ ಹೋಗ್ಬೇಕಿವಾಗ. ಅಂಕಲ್, ನಾವೆಲ್ಲರೂ ಶೋ ನೋಡಕ್ಕೆ ಮತ್ತೆ ಶೋನ ತೋರ್ಸಕ್ಕೂ ಹೋಗ್ತೀವಿ, ಸರಿನಾ? ಅಯ್ಯಪ್ಪ, ಬಂದೂಕ್ನಿ ಅವ್ರೆ, ಈ ಬಿರಂಗ ಒಂದು ಟ್ರಾಂಪೋಲಿನ್ ಸಹಾಯದಿಂದ ದೊಡ್ಡ ದೊಡ್ಡ ಮರಗಳನ್ನ ಹತ್ತುತ್ತಾನೆ. ನೀವು ತನ್ ಸೊಸೈಟಿನಾಗಿತ್ತಲ್ಲ ಹಂಗ. ಮತ್ತೆ ಮುಂದೆ ಇದ್ದಿದ್ ಬಿಲ್ಡಿಂಗ್ ಗೆ ಒಂದು ಆರೋ ಹೊಡೆದು ಆ ದಾರದ ಮೇಲೆ ನಡ್ಕೊಂಡು ಅಲ್ಲ ಹೋಗ್ತಾನೆ. ಅದಾತು, ಅದ್ರ ಕಿಟಕಿನಾಗಿರೋ ಜಾಲ್ರಿ ಇಷ್ಟು ಸಣ್ಣ ತೂತ್ನಾಗ ಹೆಂಗ್ ಹೋಗಾನ? ಇದನ್ನ ನೀವೇ ನೋಡಿ. ಆದ್ರೆ ಇದನ್ನ ನೀ ಹ್ಯಾಂಗ ಹೇಳ್ತಿದಿ? ಓಯ್ ಪತೀಜೆ, ನಿನ್ ಖಂಡಿತ ಗೊತ್ತು ತಾನೆ? ಅಂಕಲ್, ಇವರೆಲ್ಲ ನಿಮಗ್ ತುಂಬಾ ಇಷ್ಟ ಅಂತ ಗೊತ್ತು. ಆದ್ರೆ ನನ್ನ ಹತ್ರ ಪ್ರೂಫ್ ಇದೆ. ಅವರ ಕೈನ ಗ್ಲವ್ಸ್. ಇಬ್ಬರ ಕೈಯಾಗ ವೈಟ್ ಗ್ಲೌಸ್ ಐತಿ, ಆದ್ರ ಅವ ಯಾಕ ಕೆಂಪದ ಹಾಕೊಂಡಾನ? ಯಾಕಂದ್ರೆ ನೆನ್ನೆ ಅವ್ನ್ ಕಳ್ತನ ಮಾಡ್ತಿರುವಾಗ ಅವ್ನ್ ವೈಟ್ ಕಲರ್ ಗ್ಲೌಸ್ ಕಬೋರ್ಡ್ ಕಲರ್ ಆಗೋಗಿತ್ತು. ಏನ್ ಫ್ರೆಂಡ್ಸ್, ಲೆಹಂಗಾದು ಹಳೆ ಗ್ಲೌಸ್ ಸಿಕ್ತೋಯ್ತಾ ಏನು? ಇಲ್ಲ ಇಲ್ಲ, ಇದು ಇವನ್ ಫೇವ್ರೆಟ್ ಗ್ಲೌಸು. ಓಯ್, ಮತ್ತೆ ನಿನ್ನೆ ನನ್ನ ಸೆಲ್ಫಿಯಲ್ಲಿ ವೈಟ್ ಗ್ಲೌಸ್ ಇತ್ತಲ್ಲ? ಅದು ಒಗ್ಯಾಕ ಹಾಕಿದಾನೆ. ಓ ಹೌದಾ, ನನ್ಗನಸ್ತು ಅದ್ರ ಮೇಲೆ ಕಲರ್ ಬಿದ್ದಿತ್ತು ಅಂತ. ಹುಚ್ಚ, ಕಲರ್ ಆಗಿತ್ತು, ಅದಕ್ಕೆ ತಾನೇ ಹೊಗೆಕ್ ಹಾಕಿರೋದು. ಏ, ಹಿಡೀರಿ ಆ ಹುಚ್ಚ ನನ್ ಮಕ್ಕಳನ್ನ. ಅಯ್ಯೋ ನಿನ್ನ ಮಾರಿಗೆ ಏನ ನೀನ? ಊರಾನ್ ಮಂದಿದೆಲ್ಲ ಅರಬಿ ತಗೊಂಡ್ ಹಾಕೊಂಡೇನ? ಬಿಡಂಗಿಲ್ಲ. ನೀವು ನಿಮ್ ಆಟ ಆಡೋ ಸಾಮಾನ ತಗೊಂಡೋಗಲ್ವಾ ಏನು? ತಗೊಂಡ್ ನಂದೊಂದು ಒದೆ. ರಿಂಗ ರಿಂಗ ಸರ್. ಕೆಟ್ಟ ಕೆಲ್ಸ ಮಾಡಿದವ್ರಿಗೆ ಕೆಟ್ಟದೇ ಆಗೋದು. ಹೆಂಗೆ ಅಂಕಲ್? ಹಾ ಹೌದು ಪತೀಜ. ಓಯ್ ಕೇಳಿ ಕೇಳಿ ಕೇಳಿ, ಫಂಟೂಶ್ ನಗರ್ ಜನತೆಗೆ ಇವತ್ ಸಾಯಂಕಾಲ ನಾನು ಫ್ರೀ ಇನ್ವಿಟೇಷನ್ ಕೊಡ್ತಿದ್ದೀನಿ. ನನ್ ಪ್ರೀತಿ ಸಹಪಾಠಿ ಅಂದ್ರೆ ನನ್ ಗಾಡಿಗೆ 25 ವರ್ಷ ತುಂಬಿದೆ. ಓಯ್ ದುಲಾರಿ ಅಣ್ಣ, ನೀವ್ ಕ್ಲೀನ್ ಅಂತೂ ಆದ್ರಿ, ಆದ್ರೆ ಇನ್ನು ಸ್ವಲ್ಪ ಚಮಕ್ಬೇಕಣ್ಣ. ಸ್ಪೆಷಲ್ ದಿನಕ್ಕೆ ಏನಾದ್ರೂ ಸ್ಪೆಷಲ್ ಮಾಡ್ಬೇಕು. ಐಡಿಯಾ, ಹೊಸ ಕಲರ್. ಅಪ್ಪ ಇದಂತೂ ಕಷ್ಟ ಆಯ್ತು. ಕಪ್ಪು, ನೀಲಿ, ಹಳದಿ, ಆಹಾ ಯಾವ ಬಣ್ಣ ಹೊಡಿಲಿ ನಿನ್ಗೆ? ಪತೀಜೆ ಕೇಳ್ತೀನಿ. ಹಲೋ, ಅಂಕಲ್, ನಾನು ಮಿಮಿಕ್ರಿ ಅಂಕಲ್ಗೆ ಊಟದ ಆರ್ಡರ್ ಕೊಟ್ಟಿದ್ದೀನಿ. ಏಯ್ ಪತೀಜೆ, ನಂಗೆ ಸ್ವಲ್ಪ ಹೇಳು, ಈ ಸ್ಕೂಟರ್ಗೆ ಕೆಂಪು ಬಣ್ಣದ ಜೊತೆ ಬಿಳಿ ಬಣ್ಣ ಹೊಡೆದ್ರೆ ಚೆನ್ನಾಗಿರುತ್ತಾ? ಅಂಕಲ್, ಅವಾಗ ಪಿಂಕ್ ಕಲರ್ ಆಗೋಗುತ್ತೆ. ಅರೆ ಮತ್ತೆ ಕೆಂಪು ಬಣ್ಣಕ್ಕೆ ಹಳದಿ ಬಣ್ಣ ಹಾಕ್ತಾರೆ?
ಅಂಕಲ್ ಅವಾಗ ಆರೆಂಜ್ ಕಲರ್ ಆಗೋಗುತ್ತೆ. ಸರಿ, ಮತ್ತೆ ನಾನು ಎಲ್ಲ ಬಣ್ಣನು ಮಿಕ್ಸ್ ಮಾಡಿ ಹಾಕ್ಬಿಡ್ತೀನಿ. ಯಾವ್ದನ್ನ ಹೊಸ ಕಲರ್ ಬರ್ಬೋದೇನೋ? ಅಯ್ಯೋ ಅಂಕಲ್, ನೀವೇನ್ ಮಾಡ್ತಾ ಇದ್ದೀರಾ? ನಾನು ಈಗ್ಲೇ ಬಂದೆ. ಅಲ್ಲಿ ಅಯ್ಯೋ ಅಲ್ಲಿ ನೋಡಿ, ಆ ಮನುಷ್ಯ ಮಕ್ಕಳನ್ನ ಹೆದರಿಸ್ತಾ ಇದ್ದಾನೆ. ಇವಾಗ್ಲೇ ಗ್ರಾಚಾರ ಬಿಡ್ಸೋಣ ಅವನಿಗೆ. ಅಯ್ಯಯ್ಯೋ, ನಾನೇನು ಮಾಡಿಲ್ಲ ಅಣ್ಣ. ನನ್ ಮಾತ್ ನಂಬಿ ನಾನೇನು ಮಾಡಿಲ್ಲ. ಅರೆ ಅರೆ ಅರೆ, ಕಾಪಾಡಿ 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 ಕಾಪಾಡಿ. ನಾನ್ ಯಾವ ದೆವ್ವನೂ ಅಲ್ಲ, ನಾನ್ ವಯಸ್ಸಾಗಿರೋ ಮುತ್ಕ ಕಂಡ್ರೋ. ಅಯ್ಯೋ, ಅಯ್ಯೋ ಇದೇನಿದು ನೀವಾ? ಅಯ್ಯೋ, ನಾನಂತೂ ನನ್ನ ಸ್ಕೂಟರ್ಗೆ ಬೆಳಗ್ಗೆಯಿಂದ ಬಣ್ಣ ಹಾಕ್ತಿದ್ದೆ. ಅಷ್ಟ್ರಲ್ಲಿ ಅವಾಂತರ ಎಲ್ಲ ಆಗೋಯ್ತು. ಈ ಮಕ್ಳು ಬೇರೆ ಹೆದರ್ಕೊಂಡ್ರು. ಸಾರಿ. ಅಯ್ಯೋ, ಪರವಾಗಿಲ್ಲ, ಸ್ವಲ್ಪ ಜಾಗಿಂಗ್ ಮಾಡ್ದಂಗ ಆಯ್ತು. ಸಾಯಂಕಾಲ ಎಲ್ರು ಪಾರ್ಟಿಗೆ ಬನ್ನಿ. ಏಯ್ ಪತೀಜೆ, ನನ್ ಗಾಡಿಯಲ್ಲಿದೆ. ಅಂಕಲ್ ಕರೆಕ್ಟಾಗಿ ಜ್ಞಾಪಿಸ್ಕೊಳ್ಳಿ, ಎಲ್ಲಿ ಪಾರ್ಕ್ ಮಾಡಿದ್ರಿ? ಇಲ್ಲೇ ನಿಲ್ಸಿದ್ದೆ ನಾನು. ಅಷ್ಟು ಬೇಗ ಎಲ್ಲೋಗುತ್ತೆ? ಇಲ್ಲೂ ಇಲ್ಲ, ಅಲ್ಲೂ ಇಲ್ಲ. ಇನ್ನೆಲ್ಲೋಯ್ತು ನನ್ ಗಾಡಿ? ಅಂಕಲ್ ಭತೀಜಾ, ನಿಮ್ಮನ್ನ ನೀವು ತುಂಬಾ ಸ್ಮಾರ್ಟ್ ಅನ್ಕೊಂಡಿದ್ದೀರಲ್ವಾ? ನೀವು ನಿಮ್ ಸ್ಕೂಟರ್ನ ಇವತ್ ಸಂಜೆ ಪಾರ್ಟಿ ಹೊರಗಡೆ ಹುಡುಕ್ ತೋರಿಸಿ, ಬರೀ 3 ಕ್ಲೂ ಸಿಗುತ್ತೆ. ಇವನ್ ಯಾರೋ ತುಂಬಾ ಬುದ್ಧಿವಂತ ಕಳ್ಳ. ಇವಾಗ ಇನ್ನೇನಾಗುತ್ತೋ? ಓ, ನನ್ ಗಾಡಿ ಇಷ್ಟು ಬೇಗ ನನ್ ಬಿಟ್ಟು ಎಲ್ಲಿ ಹೋಗ್ಬಿಟ್ಟೆ? ಸ್ಮಾರ್ಟ್ ಅಲ್ಲ ಅಂಕಲ್, ಓವರ್ ಸ್ಮಾರ್ಟ್. ಮತ್ತೆ ಇಲ್ಲಿದೆ ನಮ್ಮ ಮೊದಲನೇ ಕ್ಲೂ. ಅಂಕಲ್ ಚಿಂತೆ ಮಾಡಬೇಡಿ, ನಿಮ್ ಗಾಡಿ ನಿಮಗ್ ಸಿಕ್ಕೇ ಸಿಗುತ್ತೆ. ಸರಿನಾ? ಬನ್ನಿ. ಅಂಕಲ್, ಇಲ್ಲಿ ಟೈರ್ ಮಾರ್ಕ್ಸ್ ಅಂತೂ ಕಾಣಿಸ್ತಿಲ್ಲ, ಆದ್ರೆ ನೋಡಿ ಗಾಡಿದು ಆಯಿಲ್ ಎಲ್ಲ ಚಲ್ಲೋಗಿದೆ. ಪತೀಜೆ, ನನಗನ್ಸುತ್ತೆ ನನ್ನ ಸ್ಕೂಟರ್ ನಂಗೆ ಸಿಗುತ್ತೆ ಅಂತ. ಅಂಕಲ್, ಮಣ್ಣಿನ ರೋಡಲ್ಲಿ ಟೈರ್ ಮಾರ್ಕ್ಸ್ ಮತ್ತೆ ಪ್ಲೇನ್ ರೋಡಲ್ಲಿ ಆಯಿಲ್ ಬಿದ್ದಿದೆ. ಇದು ಯಾರೋ ಬೇಕು ಬೇಕು ಅಂತ ಮಾಡಿದ್ದಾರೆ. ಏನೋ ತಪ್ಪಾಗ್ತಿದೆ ಇಲ್ಲಿ. ಪತೀಜೆ, ನಾನು ಕೆಳಗಡೆ ಬಿದ್ದಿದ್ದೀನಿ. ಅಂಕಲ್ ಅಂಕಲ್, ನಾನು ಅನ್ಕೊಂಡಿದ್ದೆ ಏನೋ ತಪ್ಪಾಗಿದೆ ಅಂತ, ಆದ್ರೆ ನೀವು ಅಂಕಲ್, ನಿಮ್ ಪಕ್ಕದಲ್ಲಿ ಒಂದು ಚಿಟ್ಟಿ ಇದೆ, ಅದನ್ನ ಓದಿ. ನಿನ್ ಕಣ್ ಮಿಟಿಕ್ಸ್ರೆ ನಿನ್ ವಸ್ತು ಇರಲ್ಲ. ಪತೀಜೆ, ನನ್ನ ಜೊತೆ ಯಾರೋ ಆಟ ಆಡ್ತಿದ್ದಾರೆ. ಅಂಕಲ್, ಇದು 2ನೇ ಕ್ಲೂ ಆಗಿದೆ. ಇವಾಗ್ಲೇ ಶುರುವಾತು ಚಾಚಾ ಭತೀಜಾ. ಮುಂದೆ ಮುಂದೆ ನೋಡು ಇನ್ನೇನೇನಾಗುತ್ತೆ ಅಂತ. ಜಂಗಲಲ್ಲಿ ಊಟ ಕದಿಯೋನು, ಸಿಟಿಯಲ್ಲಿ ಚಿನ್ನ ಕದಿಯೋನು ಯಾರ ಕೈಗೂ ಸಿಗಲ್ಲ. ಏಯ್ ಪತೀಜೆ, ನಾನು ಇಲ್ಲೇ ಅನೌನ್ಸ್ ಮಾಡಿದ್ದು ಸಾಯಂಕಾಲ ಪಾರ್ಟಿಗೆ ಬನ್ನಿ ಅಂತ. ಅನ್ಸುತ್ತೆ ನಂಗೆ ತುಂಬಾ ಅವಮಾನ ಆಗುತ್ತೆ ಅಂತ. ಅಂಕಲ್, ಇಷ್ಟು ಬೇಗ ಸೋಲು ಒಪ್ಕೋಬಾರ್ದು. ಕಣ್ ಮಿಟಕ್ಸಿದ್ರು ಅನಾಹುತ ಆಗುತ್ತೆ. ಇದರ ಕ್ಲೂ ಏನಿತ್ತು? ಅಂಕಲ್ ನೋಡ್ಕೊಳ್ಳಿ, ನಿಮ್ಗೆ ಎಲ್ಲಾ ಕಡೆ ನಿಮ್ ಸ್ಕೂಟ್ರಿ ಕಾಣಿಸ್ತಾ ಇದೆ. ಏಯ್ ಪತೀಜೆ, ಸತ್ಯವಾಗ್ಲೂ ನನ್ ಗಾಡಿ ಧ್ವನಿ ನನ್ ಕೇಳಿಸ್ತು. ಇವನ್ ಕಣ್ ಮಿಡಿಸ್ಬೇಡಿ ಅಂತ ಬರ್ದಿದ್ದಾನೆ, ಅವನ್ಗೆ ಕಣ್ ಸರಿ ಇಲ್ಲ. ಅಂಕಲ್, ಕಣ್ ಮಿಟಕ್ಸಿದ್ರೆ ಅಂತ ಎಲ್ಲಿ ಬರ್ದಿದೆ? ಅದೇ ಆ ಟ್ರಕ್ ಹಿಂದೆ ಬರ್ದಿತ್ತು. ಅಂಕಲ್, ಅದೇ ನಮ್ಮ ಕ್ಲೂ ಆಗಿದೆ.
ಏಯ್ ಭತೀಜೆ, ನನ್ ಗಾಡಿನ ಎಲ್ಲೋ ಮಾರಕ್ ಹೊರಟಿದ್ದ ಕಳ್ಳ. ಅಯ್ಯಯ್ಯೋ, ಇವ್ನು ನನ್ ಗಾಡಿನ ಅರ್ಧ ಮಾಡಿಲ್ಲ, ನನ್ ಹೃದಯನೇ ಅರ್ಧ ಮಾಡಿದ್ದಾನೆ. ಡೋಂಟ್ ವರಿ ಅಂಕಲ್, ನಾವ್ ಅವ್ರನ್ನ ಹಿಡ್ತೀವಿ. ಜಂಗಲಲ್ಲಿ ಊಟ ಕದಿಯೋನು, ಸಿಟಿಯಲ್ಲಿ ಚಿನ್ನ ಕದಿಯೋನು ಯಾರ ಕೈಗೂ ಸಿಗಲ್ಲ. ಅಂಕಲ್, ಇಲ್ಲಿದೆ 3ನೇ ಕ್ಲೂ. ಇನ್ನೊಂದ ZZA. ಅಂಕಲ್, ಇದು ಯಾವ್ದೋ ಪಿಜ್ಜಾ ಕಾರ್ನರ್ದು ಬಿಲ್ಲು. ಮತ್ತೆ ಸ್ಕೂಟ್ರಿಂದ ತರಕಾರಿ ಮತ್ತೆ ಸಾಸ್ ಸ್ಮೆಲ್ ಬರ್ತಾ ಇದೆ. ಫಂಟೂಷ್ ನಗರಲ್ಲಿ ಫೇಮಸ್ ಪಿಜ್ಜಾ ಪ್ಲೇಸ್ ಅಂದ್ರೆ ಪಿಜ್ಜಾ ಮಸ್ತಿ. ಸಿಕ್ಬಿಡ್ತು. ಏಯ್ ಭತೀಜೆ, ನನ್ ಗಾಡಿ ಮುಂಚಿನ ತರನೇ ತುಂಬಾ ಚೆನ್ನಾಗಿ ಕಾಣ್ತಿದೆ. ಈಗ ಮಾಡೋಣ ಪಾರ್ಟಿ. ಮತ್ತೋಗೋ, ಶುರು ಮಾಡೋಣ ಪಾರ್ಟಿ. ಏನ್ ಮಾಡ್ತಾ ಇದೀರಾ ಅಂಕಲ್? ಭತೀಜೆ, ನಾನ್ ಗಾಡಿ ಸ್ಟಾರ್ಟೇ ಮಾಡಿಲ್ಲ, ಆದ್ರೆ ಈ ಗಾಡಿ ಹೀಗೆ ಹೋಗ್ತಿದೆ. ಸುತ್ತಿ 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 ಪಾರ್ಟಿಗೆ ಹೆಂಗ್ ಹೋಗ್ತೀರಾ ನೋಡ್ತೀನಿ. ಅಂಕಲ್, ನಮ್ ಗಾಡಿನ ಯಾರೋ ಬೇರೆಯವ್ರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಏನೇ ಮಾಡಿದ್ರು ಕೈ ಬಿಡ್ಬೇಡಿ. ಭತೀಜೆ, ಏನ್ ಚೆಕ್ ಮಾಡ್ತಿದ್ಯಾ? ಅಂಕಲ್, ಪಕ್ಕ ಕಳ್ಳ ರಿಮೋಟ್ ಇದ್ರೆ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಅದಕ್ಕೆ ರಿಮೋಟ್ ಸೆನ್ಸರ್ ಸ್ಕೂಟರ್ ಮೇಲೆ ಇರುತ್ತೆ. ಅಂಕಲ್, ಇಲ್ಲಿದೆ ನಂಬರ್ ಪ್ಲೇಟ್ ಮೇಲೆ. ಹಾ ಭತೀಜೆ, ಈಗ ಸ್ಕೂಟರ್ ನನ್ ಕಂಟ್ರೋಲ್ಗೆ ಬಂದಾಗಿದೆ. ನಡೀರಿ ಅಂಕಲ್, ಕಳ್ಳನ ಹತ್ರ ಹೋಗಿ ಅವನ್ಗೆ ಈಗ ಅವ್ನ್ ಬೈಕ್ ನ ಔಟ್ ಆಫ್ ಕಂಟ್ರೋಲ್ ಮಾಡೋಣ. ಅಂಕಲ್, ಈಗ ನಿಮ್ ಗಾಡಿನ ಆ ಕಳ್ಳನ ಹತ್ರ ತಗೊಂಡೋಗಿ ಬೇಗ, ಸರಿನಾ? ಕಬಡ್ಡಿ ಕಬಡ್ಡಿ. ಏನ್ ಮಿಸ್ಟರ್ ಕಳ್ಳ, ಪೆದ್ದಾಗ್ಬಿಟ್ರಾ? ಇನ್ನು ಮುಂದೆ ನನ್ ಗಾಡಿ ಕದಿಯೋ ಯೋಚನೆ ಖಂಡಿತ ಮಾಡ್ಬೇಡ. ಇಲ್ಲ ಅಂದ್ರೆ ಸರಿ ಇರಲ್ಲ. ಹೆಂಗೆ ಅಂಕಲ್? ಹಾ ಭತೀಜಾ.